ಪ್ರಮುಖವಾಗಿ ಇಲ್ಲೀಗ ಶನೀಶ್ವರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ತೀರಾ ಕಡಿಮೆ, ಕೇಳ್ಪಟ್ಟಿದ್ದು ಕೂಡ ತೀರಾ ಕಡಿಮೆ. ಆದರೆ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಅನಿಸುತ್ತೆ ಅಂತ ಇವತ್ತು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಇದೊಂದು ಆಚರಣೆಯನ್ನು ಮಾಡ್ತಾರೆ ಅಂತ? ಶನಿಯ ಜಯಂತಿ ಬಂದಾಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಶನಿಗೆ ವಿಶೇಷ ಪೂಜೆಗಳನ್ನು, ಅಭಿಷೇಕಗಳನ್ನು, ಅದರಲ್ಲೂ ವಿಶೇಷವಾಗಿ ತಿಲತೈಲದಿಂದ ಅಭಿಷೇಕವನ್ನು ಮಾಡ್ತಾರೆ, ತಿಲಹೋಮವನ್ನು ಮಾಡ್ತಾರೆ, ಶನಿಯ ಗ್ರಹ ಶಾಂತಿಯನ್ನು ಮಾಡ್ತಾರೆ, ಮತ್ತು ಶನಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಹನುಮನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಮಾಡ್ತಾರೆ. ಸೊ ಶನಿಗೆ ವಿಶೇಷ ಪೂಜೆಗಳನ್ನು ಮಾಡೋದ್ರ ಮುಖಾಂತರ ಆಚರಣೆ ಮಾಡಲಾಗುತ್ತೆ. ಸಾಮಾನ್ಯರೆಲ್ಲರೂ ದೇವಾಲಯಗಳಿಗೆ ಹೋಗಿ ದೇವರಿಗೆ ಶನಿಗೆ ನಡೀತಕ್ಕಂಥ ಎಲ್ಲ ಪೂಜೆಗಳಲ್ಲಿ ಭಾಗಿಯಾಗಿ ಮಾಡ್ಕೋಬೋದು. ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕಾಗದವರು ತಾವು ಮನೆಯಲ್ಲೇ ತಮ್ಮ ಇಷ್ಟ ದೈವವನ್ನು ಆರಾಧನೆ ಮಾಡಿಕೊಂಡು ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಕೊಂಡು ಅವರು ಆಂಜನೇಯನ ಸ್ತೋತ್ರಗಳನ್ನು, ಶನಿಯ ಸ್ತೋತ್ರವನ್ನು ಮಾಡೋದ್ರ ಮುಖಾಂತರ ಅವರು ಶನಿ ಜಯಂತಿಯನ್ನು ಆಚರಣೆ ಮಾಡಬಹುದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಶನೀಶ್ವರ ಜಯಂತಿಯನ್ನು ಹೇಗೆ ಆಚರಣೆ ಮಾಡುವಂಥದ್ದು ಮತ್ತು ಅಮಾವಾಸ್ಯೆ ಕೂಡ ಇರುವಂಥದ್ದು, ಅದರ ವಿಚಾರವಾಗಿ ತಾವು ಬಹಳ ವಿಶೇಷವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ.